ನಮಸ್ಕಾರ. ನಮ್ಮ ಶ್ರೀಮದ್ ರಾಮಾಯಣ ಸತ್ಸಂಗದ 32ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನೆನೆ ನಾವು ನೋಡಿದ್ವಿ ಹೇಗೆ ಶಬರಿ ಹತ್ರ ರಾಮ ಲಕ್ಷ್ಮಣ ಶಬರಿನ ಭೇಟಿ ಮಾಡಿದ್ರು. ಆಮೇಲೆ ಶಬರಿ ಅವ್ರಿಗೆ ಆ ಹಣ್ಣುಗಳನ್ನೆಲ್ಲ ಅರ್ಪಿಸ್ಬಿಟ್ಟು ಅವ್ರ ಸೇವೆ ಮಾಡಿ ಆಮೇಲೆ ಅವಳು ಮೋಕ್ಷಕ್ಕೆ ಹೋಗ್ತಾಳೆ. ಅಲ್ಲಿಂದ ರಾಮ ಲಕ್ಷ್ಮಣ ಮುಂದೆ ಹೊರಟು ಪಂಪ ಸರೋವರದ ಹತ್ರ ಬರ್ತಾರೆ. ಅಲ್ಲಿ ಪಕ್ಕದಲ್ಲಿ ಆ ಋಷ್ಯಮುಖ ಪರ್ವತ ಇದೆ. ಅಲ್ಲಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸುಗ್ರೀವನನ್ನ ನೋಡ್ಬೇಕು, ಅವನ್ ಎಲ್ಲಿದ್ದಾನೆ, ಅವನ ಹತ್ರ ಒಂದು ಭೇಟಿ ಮಾಡ್ಬೇಕು ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಈ ಸುಗ್ರೀವ ಅವ್ರನ್ನ ನೋಡ್ತಾನೆ. ಅವನ್ ಅಲ್ಲಿ ಆ ಪರ್ವತದ ಮೇಲೆ ಶಿಖರದ ಹತ್ರ ಅಲ್ಲಿ ಇರ್ತಾನೆ ಅವನ್ ವಾನರರ ಜೊತೆಗೆ. ಅಲ್ಲಿಂದ ನೋಡ್ಬಿಟ್ಟು ಅವನಿಗೆ ಭಯ ಆಗುತ್ತೆ. ಇವ್ರು ಬಂದಿರೋದು ಈ ತರ ಇದಾರಲ್ಲ, ಕ್ಷತ್ರಿಯರ ತರ ಇದ್ದಾರೆ, ತಪಸ್ವಿಗಳ ತರಾನು ಇದ್ದಾರೆ, ಇವ್ರನ್ನ ಏನಾದ್ರು ವಾಲಿ ಕಳ್ಸ್ಬಿಟ್ಟಿದಾನ ಅಂತ. ಈಗ ವಾಲಿಗೂ ಸುಗ್ರೀವನ್ಗೂ ಒಂದು ಶತ್ರುತೆ ಇದೆ ಅಲ್ವಾ, ನಮ್ಗೆ ಅದ್ ಗೊತ್ತಾಯ್ತು, ನಮ್ಗೆ ಆ ವಿಷಯ ಗೊತ್ತಿದೆ, ಶತ್ರುತ್ವ ಅವರಲ್ಲಿ. ವಾಲಿ ನನ್ನ ಸುಗ್ರೀವನ್ನ ಅವನ ರಾಜ್ಯದಿಂದ ಎತ್ತಾಕ್ಬಿಟ್ಟಿದ್ದಾನೆ. ಆಮೇಲೆ ವಾಲಿ ಋಷ್ಯಮುಖ ಪರ್ವತಕ್ಕೆ ಬರಕ್ಕಾಗಲ್ಲ, ಅವನ್ಗೊಂದ್ ಶಾಪ ಇದೆ, ಇಲ್ಲಿ ಬಂದ್ರೆ ಏನೋ ಅವನ್ಗೆ ಅನಾಹುತ ಆಗುತ್ತೆ ಅಂತ. ಅದಕ್ಕೆ ವಾಲಿ ಅಲ್ಲಿ ಬರ್ತಾ ಇಲ್ಲ. ಈ ಸುಗ್ರೀವ ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಸೊ ಅಲ್ಲಿಂದ ನೋಡಿದ ತಕ್ಷಣ ಅವನಿಗೆ ಭಯ ಆಗುತ್ತೆ, ಇವ್ರನ್ನ ವಾಲಿನೇ ಕಳ್ಸ್ಬಿಟ್ಟಿದಾನ, ನನ್ನನ್ ಸಂಹಾರ ಮಾಡಕ್ ವಾಲಿ ಕಳ್ಸಿದಾನ, ಇವ್ರನ್ನ ತಾನ್ ಬರಕ್ಕಾಗಲ್ಲ ಅಂತ ಇವ್ರನ್ನೇನಾದ್ರು ಇಲ್ಲಿ ಕಳ್ಸಿದಾನ ಅಂತ ಅವನಿಗೆ ಭಯ. ಆಗ ಅವನು ಹೇಳ್ತಾನೆ, ಅವನ್ ಮಂತ್ರಿ ಹನುಮಾನ್ ಅಂತ, ಆಂಜನೇಯ. ಸೊ ಹನುಮಾನ್ಗೆ ಹೇಳ್ತಾನೆ ಸುಗ್ರೀವ, ನೀನ್ ಹೋಗ್ಬಿಟ್ಟು ನೋಡು ಅಲ್ಲಿ ಇವ್ರು ಯಾರು ಏನು ಅಂತ ವಿಚಾರಿಸ್ಕೊಂಡ್ ಬಾ ಅಂತ. ಸೊ ಈ ಹನುಮಾನ್ ಏನ್ ಮಾಡ್ತಾನೆ, ಒಂದು ಸನ್ಯಾಸಿ ವೇಷದಲ್ಲಿ ಅಲ್ಲಿ ಬರ್ತಾನೆ. ವಾನರ ರೂಪದಲ್ಲಿ ಬರಲ್ಲ, ಸನ್ಯಾಸಿ ತರ ಒಂದ್ ವೇಷ ಹಾಕೊಂಡು ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು, ನೀವು ಇಷ್ಟೆಲ್ಲ ತೇಜಸ್ವಿಯಾಗಿದ್ದೀರಲ್ಲ, ನೀವು ಹೀಗೆ ಕ್ಷತ್ರಿಯರ ತರ ಇದ್ದೀರಾ, ನಿಮ್ಮ ಹತ್ರ ನಿಮ್ ಕೈಯಲ್ಲಿ ಆಯುಧಗಳೆಲ್ಲ ಇದೆ, ಆದ್ರೆ ನಿಮ್ ವೇಷ ನೋಡಿದ್ರೆ ನೀವು ತಪಸ್ವಿಗಳ ತರಾನು ಇದ್ದೀರಾ, ಯಾರ್ ನೀವು, ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತೆಲ್ಲ ಎಷ್ಟೊಂದ್ ಪ್ರಶ್ನೆಗಳನ್ನ ಕೇಳ್ತಾನೆ ಹನುಮಂತ. ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ರೀತಿಯಲ್ಲಿ. ಆಮೇಲೆ ರಾಮನ ಆ ಬಾಹುಗಳನ್ನ ನೋಡ್ಬಿಟ್ಟು ಕೇಳ್ತಾನೆ, ಆಯತಾಚ ಸುವೃತ್ತಾಚ ಬಾಹವಃ ಪರಿಗೋಪಮಾಹ ಸರ್ವಭೂಷಣ ಭೂಷಾರ್ಹಾಹ ಕಿಮರ್ಥಂ ನ ವಿಭೂಷಿತಾಹ. ನಿಮ್ ಕೈ, ನಿಮ್ಮ ಬಾಹು, ನಿಮ್ಮಿದು ಎಷ್ಟು ಉದ್ದ ಇದೆ, ನಿಮ್ಮ ತೋಳೆಲ್ಲ ಎಷ್ಟು ರೌಂಡ್ ಆಗಿ ಸ್ಟ್ರಾಂಗ್ ಆಗಿದೆ, ಇದಕ್ಕೆಲ್ಲ ನೀವು ಒಂದು ಆಭರಣ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನೀವ್ ಯಾಕೆ ಆಭರಣ ಹಾಕೊಂಡಿಲ್ಲ, ಏನಕ್ಕೆ ಈ ತರ ಬರೀ ಮೈಯಲ್ಲಿ ಹಿಂಗ್ ಬಂದಿದ್ದೀರಾ ಅಂತ ಕೇಳ್ತಾನೆ ಹನುಮಂತ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಈ ಹನುಮಂತ ಕೇಳ್ತಾನಲ್ಲ ಪ್ರಶ್ನೆಗಳನ್ನ, ಈಗ ಯಾರಾದ್ರೂ ಒಬ್ಬ ವ್ಯಕ್ತಿಗೆ, ಇವಾಗ ಅವನ್ ರಾಮನ ಹತ್ರ ನೋಡಿ ಮಾತಾಡ್ತಾ ಇದ್ದಾನೆ, ಈಗ ರಾಮನಿಗೆ ಕೈ ಎರಡು ತಾನೇ ಇರೋದು, ಆಗ ಬಾಹು ಅಂತ ಹೇಳ್ಬೇಕು. ಬಾಹು ಅಂದ್ರೆ ಎರಡು ಕೈ ಅಂತ. ಅಥವಾ ಇವಾಗ ಇವನು ಹೇಳ್ತಾ ಇರೋದು ಆಂಜನೇಯ ಯಾವ ತರ ಕೇಳ್ತಾ ಇದ್ದಾನೆ, ಬಾಹವಹ ಅಂತ ಕೇಳ್ತಾನೆ, ಅಂದ್ರೆ ಎರಡಿಗಿಂತ ಜಾಸ್ತಿ ಕೈ ಇದೆ ಅನ್ನೋ ತರ ಅವನು ಆ ವ್ಯಾಕರಣ ಅಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಈಗ ಇಲ್ಲಿ ಆಚಾರ್ಯರು ಕೇಳ್ತಾರೆ, ಇವನ್ ನವವ್ಯಾಕರಣ ಪಂಡಿತ ಅಲ್ವಾ, ಆಂಜನೇಯನಿಗೆ ಎಲ್ಲಾ ವೇದದ ಜ್ಞಾನ ಇದೆ, ಎಲ್ಲಾ ವ್ಯಾಕರಣ ಓದಿದಾನೆ, ಅವನು ತುಂಬಾ ಜ್ಞಾನವಂತ, ಅವನು ನವವ್ಯಾಕರಣ ಪಂಡಿತ. ಅವನೇನಾದ್ರೂ ವ್ಯಾಕರಣ ತಪ್ಪು ಮಾಡಕ್ಕಾಗತ್ತಾ, ಅವ್ನ್ ಗ್ರಾಮರ್ ಮಿಸ್ಟೇಕ್ ಮಾಡಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಮತ್ ಏನಕ್ಕೆ ಇವನು ಈ ತರ ಕೇಳ್ತಾ ಇದ್ದಾನೆ, ಎರಡಿಗಿಂತ ಹೆಚ್ಚು ಕೈ ಇದೋ ತರ ಯಾಕೆ ಆ ಗ್ರಾಮರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾನಂದ್ರೆ, ಅವನು ಭಕ್ತ. ಸೊ ಅವನ್ಗೆ ಅಲ್ಲಿ ಆಕ್ಚುಲಿ ಅವ್ನ್ ರಾಮನನ್ನ ನೋಡಿದಾಗ ಅವನ್ಗೆ ರಾಮನಿಗೆ ಎರಡು ಕೈ ಅಂತ ಕಾಣಿಸ್ತಾ ಇಲ್ಲ, ಅವನ್ಗೆ ನಾಲ್ಕು ಕೈಯೂ ಕಾಣಿಸ್ತಾ ಇದೆ. ವಿಷ್ಣು ಸ್ವರೂಪ ಸಾಕ್ಷಾತ್ ಆಗಿ ಇಲ್ಲಿ ನಿಂತಿರೋದು ಕಾಣಿಸ್ತಾ ಇದೆ. ಶಂಖ ಚಕ್ರ ಗದಾ ಪದ್ಮ ಎಲ್ಲ ಹಿಡ್ಕೊಂಡು ನಿಂತಂಗ್ ಕಾಣಿಸ್ತಾ ಇದೆ ಆಂಜನೇಯನ್ಗೆ. ಅದಕ್ಕೆ ಅವನು ಈ ತರ ಕೇಳ್ತಾನೆ. ಈ ಅವನ್ ಮಾತಿಂದ ನಾವು ಇದನ್ನ ಕಲ್ತ್ಕೋಬಹುದು, ಇದನ್ನ ನಾವು ತಿಳ್ಕೊಬಹುದು, ಅವನ್ಗ ಆ ತರ ಕಾಣ್ತಾ ಇದೆ ಅಂತ.
ಇವಾಗ ಈ ಹನುಮಂತ ಎಷ್ಟೆಲ್ಲ ಮಾತಾಡ್ತಾನಲ್ಲ, ಅವ್ನು ಎಷ್ಟು ಸುಂದರವಾಗಿ ಅವ್ನ ಮಾತಿರುತ್ತೆ ಅಂದ್ರೆ ಅದನ್ನ ನೋಡ್ಬಿಟ್ಟು ರಾಮನಿಗೆ ಒಂದು ಆಶ್ಚರ್ಯ ಆಗ್ಬಿಡುತ್ತೆ. ಮತ್ ಏನ್ ಮಾತಾಡ್ಬೇಕು ವಾಪಸ್ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಒಂದ್ ಮಾತ್ರ ಅರ್ಥ ಆಗತ್ತೆ, ಈ ವ್ಯಕ್ತಿ ಖಂಡಿತ ಒಂದು ಸಾಮಾನ್ಯ ಸನ್ಯಾಸಿ ಅಲ್ಲ, ಇವನ್ ಏನೋ ಬೇರೆ ಇವನ್ ನಿಜವಾದ ರೂಪ ಇದೆ ಅಂತ. ಆದ್ರೆ ಸುಮ್ನೆ ಇರ್ತಾರೆ ರಾಮ ಲಕ್ಷ್ಮಣ ಇಬ್ರು. ಸರಿ, ಇವ್ರು ಏನು ಮಾತಾಡ್ತಾ ಇಲ್ವಲ್ಲ. ಆಗ ಕಡೆಗೆ ಹನುಮಂತನಿಗೆ ಒಂಥರ ಒಂದು ಇದು ಅಸಹಾಯಕತೆ. ಅಯ್ಯೋ, ನಾನು ಎಷ್ಟೆಲ್ಲ ಮಾತಾಡಿದೀನಿ, ಇವ್ರು ಏನು ಮಾತಾಡ್ತಾ ಇಲ್ವಲ್ಲ. ಆವಾಗ ತನ್ನ ನಿಜವಾದ ಸ್ವರೂಪ ಹೇಳ್ತಾನೆ. ನಾನು ವಾನರ, ಇಲ್ಲಿ ಸುಗ್ರೀವ ಅಂತ ವಾನರ ರಾಜ ಇದ್ದಾನೆ, ವಾಲಿಯ ತಮ್ಮ ಅವನು. ಅವನಿಗೆ ಈ ತರ ರಾಜ್ಯ ಕಳ್ಕೊಂಡಿದ್ದಾನೆ, ಅವನ ಹೆಂಡತಿನೂ ಕಳ್ಕೊಂಡಿದ್ದಾನೆ. ವಾಲಿಯಿಂದ ಹೆದರ್ಕೊಂಡು ಈ ಋಷ್ಯಮುಖ ಪರ್ವತದಲ್ಲಿ ಅವನಿದ್ದಾನೆ. ಆ ಸುಗ್ರೀವನ ಮಂತ್ರಿ ನಾನು ಅಂತ ಎಲ್ಲ ಹೇಳ್ತಾನೆ. ನಾನು ಹನುಮಂತ ಅಂತ ಹೇಳ್ತಾನೆ. ಆವಾಗ ರಾಮ ಏನ್ ಹೇಳ್ತಾರೆ, ಲಕ್ಷ್ಮಣನ್ ಅಂತ ತಿರುಗ್ಬಿಟ್ಟು ಹೇಳ್ತಾರೆ, ನೋಡು ಲಕ್ಷ್ಮಣ, ಇವ್ನ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ, ಇವ್ನ್ ಎಷ್ಟು ವಾಕ್ ಚಾತುರ್ಯ ಇದೆ ಇವನ್ಗೆ, ಎಷ್ಟು ಎಕ್ಸ್ಪರ್ಟ್ ಆಗಿ ಇವ್ನ್ ಹೆಂಗ್ ಮಾತಾಡ್ತಾನೆ, ನಮ್ ರಹಸ್ಯ ಎಲ್ಲಾನು ಅವನಿಗೆ ಗೊತ್ತಾಗಿದೆ ಅನ್ಸುತ್ತೆ. ನೀನ್ ಉತ್ತರ ಕೊಡು. ಇವಾಗ ಅವನೇನೋ ಪ್ರಶ್ನೆ ಎಲ್ಲ ಕೇಳಿದ್ನಲ್ಲ, ಜೋಪಾನವಾಗಿ ನೋಡ್ಕೊಂಡು ಮಾತಾಡು, ಯಾಕೆಂದ್ರೆ ಅವನು ಎಷ್ಟು ಸುಂದರವಾಗಿ ಮಾತಾಡಿದಾನೆ, ಅದನ್ನ ಮ್ಯಾಚ್ ಮಾಡೋ ತರ ನೀನು ಇವಾಗ ಅವನ್ಗೆ ಉತ್ತರ ಕೊಡು ಅಂತ ರಾಮ ಲಕ್ಷ್ಮಣನ್ಗೆ ಹೇಳ್ತಾರೆ. ಆಗ ಲಕ್ಷ್ಮಣ ಪುನಃ ಅದೇ ಮೊದಲಿಂದ ಕತೆ ಹೇಳ್ಕೊಂಡು ಬರ್ತಾನೆ. ಶರಣ್ಯ ಸರ್ವಭೂತಾನಾಂ ಪಿತುಃ ನಿರ್ದೇಶ ಪಾರಗಃ ಜ್ಯೇಷ್ಠೋ ದಶರಥಸ್ಯ ಅಯಂ ಪುತ್ರಾಣಾಂ ಗುಣವತ್ತರಃ ರಾಜಲಕ್ಷಣ ಸಂಯುಕ್ತಃ ಸಂಯುಕ್ತೋ ರಾಜ್ಯ ಸಂಪದ ರಾಜಾದ್ ಭ್ರಷ್ಟೋ ಮಯಾ ವಸ್ತುಂ ವನೇ ಸಾರ್ಧಂ ಇಹಾಗತಃ. ಇವನು ರಾಮನ್ ಬಗ್ಗೆ ಹೇಳ್ತಾನೆ ಲಕ್ಷ್ಮಣ. ಇವನು ಎಲ್ಲಾ ಪ್ರಾಣಿಗಳಿಗೆ, ಎಲ್ಲಾ ಪ್ರಾಣಿ ಮಾತ್ರಗಳಿಗೆ ಶರಣ್ಯ. ಇವನು ಎಲ್ರಿಗೂ ಇವನು ಶರಣ್ಯ. ಅವ್ರ ತಂದೆ ಹೇಳಿದ ಮಾತನ್ನೇ ಫಾಲೋ ಮಾಡ್ತೀನಿ ಅಂತ ಪಟ್ಟು ಹಿಡ್ದಿರೋನು. ದಶರಥ ರಾಜನ ಮೊದಲನೇ ಪುತ್ರ, ಜ್ಯೇಷ್ಠ ಪುತ್ರ ಇವನು. ಇವನಲ್ಲಿ ಎಲ್ಲಾ ಉತ್ತಮ ಗುಣಗಳಿದೆ. ಎಲ್ಲಾ ಅವನಿಗೆ ರಾಜ ಆಗೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಲಕ್ಷಣಗಳು ಎಲ್ಲ ಅವನಲ್ಲಿ ಇದೆ. ಆದ್ರೆ ಅವನಿಗೆ ರಾಜ್ಯ ಸಿಕ್ಕಿಲ್ಲ. ಅವನ್ ಈ ತರ ವನಕ್ ಬಂದಿದ್ದಾನೆ, ನಾನು ಅವನ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಸರಿ, ಆವಾಗ ಈ ಹನುಮಂತ ಕೇಳ್ತಾನೆ, ಸರಿ ಅವ್ರ ಬಗ್ಗೆ ಹೇಳಿದ್ರಲ್ಲ ರಾಮ ಅಂತ, ನಿಮ್ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅಹಮಸ್ಯ ಅವರೋ ಭ್ರಾತ ಗುಣೈದಾಸ್ಯ ಮುಪಾಗತಃ ಕೃತಜ್ಞಸ್ಯ ಬಹುಜ್ಞಸ್ಯ ಲಕ್ಷ್ಮಣೋ ನಾಮ ನಾಮತಃ. ಲಕ್ಷ್ಮಣ ಹೇಳ್ತಾನೆ, ಪ್ರಪಂಚದ ಪ್ರಕಾರ, ಈ ನಮ್ಮ ಅಣ್ಣನ ಪ್ರಕಾರನೇ ಕೂಡ ನಾನು ಅವರ ತಮ್ಮ. ಆದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ನಾನು ಅವರ ದಾಸ, ನನ್ನ ಹೆಸರು ಲಕ್ಷ್ಮಣ ಅಂತ ಹೇಳ್ಕೊತಾನೆ. ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಎಷ್ಟು ಒಂದು ದಾಸ ಭಾವ, ಎಷ್ಟೊಂದು ಸೇವಾ ಭಾವ ಈ ಲಕ್ಷ್ಮಣನಿಗೆ ಅಂದ್ರೆ ನಾವು ಮುಂಚೆನೂ ನೋಡಿದೀವಿ. ಆದ್ರೆ ಇಲ್ಲಿ ನೋಡಿ, ಹೇಳುವಾಗ ತನ್ನ ಪರಿಚಯ ಮಾಡ್ಕೊಳ್ಳುವಾಗ್ಲೂ ಕೂಡ ಬೇರೆಯವರೆಲ್ಲ ನಾನು ಅವ್ರ ತಮ್ಮ ಅಂತ ಹೇಳ್ತಾರೆ, ಆದ್ರೆ ನನ್ನ ಪ್ರಕಾರ ನಾನು ಅವರ ದಾಸ ಅಂತ. ಆ ದಾಸ್ಯ ಭಾವ ಅವನಿಗೆ ಎಷ್ಟು ಅವನಲ್ಲಿ ಅಂತರಂಗದಲ್ಲಿದೆ ಅಂತ ಹೇಳ್ತಾರೆ ಆಚಾರ್ಯರು. ಮತ್ತೆ ಈ ಲಕ್ಷ್ಮಣನ ಈ ದಾಸ್ಯ ಭಾವ ನೋಡಿ, ಈ ಸೇವಾ ಭಾವ ನೋಡಿ ಹನುಮಂತನಿಗೂ ಆ ಕ್ಷಣದಲ್ಲಿ ಪ್ರೇರಣೆ ಆಗುತ್ತೆ. ಇವನ್ ಹೇಗೆ ದಾಸನಾಗಿದ್ದಾನೋ, ರಾಮದಾಸನಾಗಿದ್ದಾನೋ, ನಾನು ಅದೇ ತರ ರಾಮದಾಸನಾಗಿರ್ಬೇಕು ಅಂತ ಅವನಲ್ಲಿ ದೃಢ ನಿಶ್ಚಯ ಮಾಡ್ಕೋತಾನೆ ಅಂತ ಆಚಾರ್ಯರು ಹೇಳ್ತಾರೆ. ಸರಿ, ಇವತ್ತಿನ ನಮ್ಮ ಇದ್ರಲ್ಲಿ ನಾವು ನೋಡಿದ್ವಿ. ಆಮೇಲೆ ಲಕ್ಷ್ಮಣ ಏನ್ ಮಾಡ್ತಾನೆ, ಹೇಗೆ ಸೀತೆ ಜೊತೆ ಅವ್ರು ಬಂದಿದ್ರು ವನವಾಸಕ್ಕೆ, ಸೀತೆಯ ಅಪಹರಣ ಹೆಂಗಾಯ್ತು, ರಾವಣ ಹೆಂಗಿದ್ ಮಾಡ್ದ, ಆಮೇಲೆ ಕಬಂದ ಹೇಗ್ ಹೇಳ್ದ, ಸುಗ್ರೀವನ ಹತ್ರ ಹೋಗಿ ಒಂದು ಮೈತ್ರಿ ಮಾಡ್ಕೊಂಡ್ರೆ, ಅವನ ಹತ್ರ ಸ್ನೇಹ ಬೆಳೆಸ್ಕೊಂಡ್ರೆ ನೀವು ಅವ್ರಿಗೆ ಸಹಾಯ ಮಾಡ್ಬೋದು, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಕಬಂದ ಹೇಳಿದ್ದ ಅಂತ ಎಲ್ಲ ಹೇಳ್ತಾನೆ ಲಕ್ಷ್ಮಣ ಹೇಳ್ತಾನೆ ಇದೆಲ್ಲ. ಆವಾಗ ಹನುಮಂತನ್ ತುಂಬಾ ಸಂತೋಷ. ಇವರು ಸುಗ್ರೀವನ ಹತ್ರ ಒಂದು ಫ್ರೆಂಡ್ಶಿಪ್ಗೋಸ್ಕರನೇ ಬಂದಿದ್ದಾರೆ, ಏನೋ ವೈರತ್ವ ಇಟ್ಕೊಂಡು ಬಂದಿಲ್ಲ, ಇಲ್ಲ ವಾಲಿ ಇವ್ರನ್ನ ಕಳ್ಸಿಲ್ಲ ಅಂತ ಅವನಿಗೊಂದು ಏನ್ ಡೌಟ್ ಇತ್ತಲ್ಲ, ಅವ್ರಿಗೆ ಭಯ ಇತ್ತಲ್ಲ, ಅದೆಲ್ಲ ಹೋಗುತ್ತೆ. ಸರಿ, ಇವರು ನಮ್ಮ ಸ್ನೇಹಿತರಾಗೆ ಬಂದಿದ್ದಾರೆ, ನಮ್ ಜೊತೆಯವ್ರನ್ನಲ್ಲೇ ಇರ್ತಾರೆ ಇವರು ಅಂತ ಹನುಮಂತನಿಗೆ ತುಂಬಾ ಸಂತೋಷ. ಈಗ ಅವನ್ ಏನ್ ಮಾಡ್ತಾನೆ, ಆ ಸನ್ಯಾಸಿ ವೇಷದಿಂದ ಅವನ್ ಮೂಲ ರೂಪ, ಅವನ್ ಹೇಗ್ ವಾನರನ್ ವೇಷ ಇರುತ್ತಲ್ಲ ಅದೇ ತರ ಅವನ್ ರೂಪ ತಗೊಂಡ್ಬಿಟ್ಟು ಈ ರಾಮ ಮತ್ತು ಲಕ್ಷ್ಮಣ ಇಬ್ರನ್ನು ತನ್ನ ಭುಜದ ಮೇಲೆ ಕೂರ್ಸ್ಕೊಂಡು ಎರಡು ಕಡೆಯಲ್ಲಿ ಅವನು ಹಾರು ಹೋಗ್ತಾನೆ. ಆ ಋಷ್ಯಮುಖ ಪರ್ವತದ ಅಲ್ಲಿ ಮೇಲೆ ಶಿಖರದ ಹತ್ರ ಎಲ್ಲಿ ಸುಗ್ರೀವ ಇದಾನಲ್ಲ, ಅಲ್ಲಿಗೆ ಇವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಗ್ನಿ ಸಾಕ್ಷಿಯಾಗಿ ರಾಮ ಮತ್ತು ಸುಗ್ರೀವ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ. ರಾಮ ಹೇಳ್ತಾನೆ ಸುಗ್ರೀವನ್ಗೆ, ಇನ್ಮೇಲಿಂದ ನಾನು ನಿನ್ನ ಮಿತ್ರ, ನೀನು ನನ್ನ ಮಿತ್ರ, ನಾವು ಇಬ್ರು ಒಬ್ಬೊಬ್ಬರಿಗೆ ಸಹಾಯ ಮಾಡ್ತೀವಿ. ನಿನಗೇನಾದ್ರೂ ಕಷ್ಟ ಬಂದ್ರೆ ನಾನ್ ನಿನಗ್ ಸಹಾಯ ಮಾಡ್ತೀನಿ, ನಿನ್ ಕಷ್ಟ ನನ್ ಕಷ್ಟ, ನಿನಗ್ ಸುಖ ಇದ್ರೆ ನಾನ್ ಸುಖ ಪಡ್ತೀನಿ. ಅದೇ ತರ ಸುಗ್ರೀವನು ಹೇಳ್ತಾನೆ. ಸೊ ಅಲ್ಲಿ ಅವರು ಈ ಒಂದು ಅವರ ಬಂಧನವನ್ನ, ಈ ಒಂದು ಮಿತ್ರ ಭಾವವನ್ನ ಅಲ್ಲಿ
ದೃಢ ಮಾಡ್ಕೋತಾರೆ. ಒಂದು ಅಗ್ನಿ ಸಾಕ್ಷಿಯಾಗಿ ಒಂದು ಪ್ರತಿಜ್ಞೆ ಮಾಡ್ಕೋತಾರೆ. ನಾವು ಇನ್ಮೇಲಿಂದ ಒಬ್ಬೊಬ್ಬರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ, ನಾವು ಫ್ರೆಂಡ್ಸು ಅಂತ. ಈ ಸಮಯದಲ್ಲಿ ವಾಲ್ಮೀಕಿ ಋಷಿಗಳು ಒಂದು ಶ್ಲೋಕ ಅಲ್ಲಿಟ್ಟಿದ್ದಾರೆ. ಸೀತ ಕಪೀಂದ್ರ ಕ್ಷಣದ ಚರಾಣಾಂ ರಾಜೀವ ಹೇಮ ಜ್ವಲನೋಪಮಾನಾನಿ ಸುಗ್ರೀವ ರಾಮ ಪ್ರಣಯ ಪ್ರಸಂಗೆ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ. ಈ ಸುಗ್ರೀವ ಮತ್ತು ರಾಮನ ಭೇಟಿಯಾಗಿದ್ದು ಅವ್ರು ಮಾತಾಡ್ಕೊಂಡು ಈ ಪ್ರತಿಜ್ಞೆ ಮಾಡ್ಕೊಳ್ಳೋ ಈ ಒಂದು ಪ್ರಸಂಗ ಇದೆಯಲ್ಲ, ಆ ಸಮಯದಲ್ಲಿ 3 ಜನಕ್ಕೆ ಎಡಕಣ್ಣು ಏನಂತೀರ ಅದನ್ನ, ಮೂವ್ ಆಯ್ತು, ಎಡಕಣ್ಣು ಹೊಡ್ಕೊಂತು, ಒಂಥರ ಆ ರೆಪ್ಪೆ, ಕಣ್ಣಿನ ರೆಪ್ಪೆ ಹಿಂಗೆ ಹೊಡ್ಕೊಳುತ್ತಲ್ಲ ಒಂದೊಂದ್ಸರಿ, ಟ್ವಿಚಿಂಗ್ ಅಂತೀವಿ ನಾವು ಇಂಗ್ಲಿಷಲ್ಲಿ. ಆ ಥರ ಅವ್ರಿಗೆ ಆ ಕಣ್ಣಿನ ರೆಪ್ಪೆ ಒಂಥರ ಹಾರಾಡ್ತು ಹೀಗೆ ಫುರ ಅಂತ. ಆ ಸಮಯದಲ್ಲಿ, ಸಾರಿ ನನಗೆ ವರ್ಡ್ಸ್ ಏನಂತ ಗೊತ್ತಾಗ್ತಾ ಇಲ್ಲ, ಆದರೆ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈ ಎಡಗಣ್ಣು ಆ ಥರ ರೆಪ್ಪೆಗಳಿಂಗ್ ಅಲ್ಲಾಡಿದಾಗ ಅದು ಒಂದು ಇದು ಹೇಳ್ತಾರೆ, ಅದರಿಂದ ಒಂದು ಇಂಡಿಕೇಶನ್ ಇರುತ್ತೆ ಅಂತ ಹೇಳ್ತಾರೆ, ನಿಮಿತ್ತ ಶಾಸ್ತ್ರ ಅಂತ ಹೇಳ್ತಾರೆ. ಹೇಗೆ ಅಂದರೆ, ಹೆಂಗಸರಿಗೆ ಆ ಥರ ಆದರೆ, ಎಡಕಣ್ಣಲ್ಲಿ ರೆಪ್ಪೆ ಹೊಡ್ಕೊಂಡ್ರೆ ಹೆಂಗಸರಿಗೆ ಅದು ಏನೋ ಒಂದು ಒಳ್ಳೇದು ನಡೆಯುತ್ತೆ ಅಂತ ಒಂದು ಇಂಡಿಕೇಶನ್, ಅದೊಂದು ಲಕ್ಷಣ. ಆದರೆ ಈ ಗಂಡಸರಿಗೆ ಎಡಗಣ್ಣಲ್ಲಿ ಆ ಥರ ಆದರೆ ಅವ್ರಿಗೇನೋ ಅನಾಹುತ ನಡೆಯೋದಿದೆ ಅಂತ ಅದೊಂದು ಲಕ್ಷಣ. ಸೊ ಇವಾಗ ಇದು ಈ ಥರ ಆಯ್ತಲ್ಲ, ಯಾರಿಗ 3 ಜನಕ್ಕೆ ಯಾರು ಆ 3 ಜನ ಕಣ್ಣು ಹೊಡ್ಕೊಂಡಿದ್ದು? ಮೊದಲನೇದಾಗಿ ಸೀತೆಗೆ ಎಡಗಣ್ಣು ರೆಪ್ಪೆ ಅಲ್ಲಾಡ್ತು, ವಾಲಿಗೆ ಆ ಥರ ಆಯಿತು, ಮತ್ತು ರಾವಣನಿಗೆ ಆಯಿತು. ಸೊ ನಾವು ಹೇಳಿದ್ವಲ್ಲ ಇವಾಗ, ಹೆಂಗಸರಿಗೆ ಎಡಗಣ್ಣ ಆ ಥರ ಆದರೆ ಒಳ್ಳೆಯದು, ಆದರೆ ಗಂಡಸರಿಗೆ ಆ ಥರ ಆದರೆ ಅದು ಒಳ್ಳೇದಲ್ಲ. ಯಾರ ಸೀತೆಗೆ ಒಳ್ಳೇದು. ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇದರಿಂದ ನಮ್ಗೇನು ಗೊತ್ತಾಗ್ತಾ ಇದೆ ಇವಾಗ, ಈ ಸುಗ್ರೀವ ಮತ್ತು ರಾಮ ಅವರಲ್ಲಿ ಒಂದು ಮಿತ್ರತೆ ಬೆಳ್ಕೊಂಡಾಗ ಸೀತೆಗೆ ಒಳ್ಳೇದು ನಡೆಯುತ್ತೆ ಅಂತ ಇದೊಂದು ಇಂಡಿಕೇಶನ್. ಇನ್ಮೇಲಿಂದ ಸೀತೆಗೆ ಭಯ ಇರಬೇಕಾಗಿಲ್ಲ, ಯಾಕೆಂದ್ರೆ ಇವರಿಬ್ರು ಸೇರಿ ಬಂದು ಸೀತೆಯನ್ನ ಕಾಪಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ವಾಲಿ ಮತ್ತು ರಾವಣ ಇವರಿಬ್ರಿಗೂ ಕಷ್ಟ ಬರೋ ಸಮಯ ಬಂದಿದೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಇದೆ. ಆ ಥರ ಆಚಾರ್ಯರಲ್ಲಿ ಹೇಳ್ತಾರೆ. ಯಾಕೆ ವಾಲಿ ಮತ್ತು ರಾವಣ? ಯಾಕೆಂದ್ರೆ ರಾಮನ ಪ್ರತಿಜ್ಞೆ ಏನು? ನಾನು ಅಧರ್ಮಿಗಳನ್ನ ನಾಶ ಮಾಡ್ತೀನಿ, ಇಲ್ಲಿ ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರನ್ನ ಸಂಹಾರ ಮಾಡ್ತೀನಿ ಅಂತ. ವಾಲಿನೂ ತಪ್ಪು ಮಾರ್ಗದಲ್ಲೇ ಇದ್ದಾನೆ, ರಾವಣನು ತಪ್ಪು ಮಾರ್ಗದಲ್ಲೇ ಇದ್ದಾನೆ. ಸೊ ಅವರಿಬ್ಬರಿಗೂ ಇನ್ಮೇಲೆ ಶಿಕ್ಷೆ ಆಗೋದಿದೆ. ಅದಕ್ಕೆ ಸಂಕೇತವಾಗಿ ಈ ತರ ಅವ್ರಿಗೆ ಕಣ್ಣು ರೆಪ್ಪೆ ಈ ತರ ಆಯ್ತು ಅಂತ ವಾಲ್ಮೀಕಿ ಹೇಳಿದ್ದಾರೆ. ಸರಿ, ಇವತ್ತು ನಾವು ಇಷ್ಟು ವಿಷಯ ನೋಡಿದ್ವಿ. ಇದರಿಂದ ನಾವು ಕಲಿಯಕ್ ನಮ್ಗೆ ಏನಿದೆ ಅಂತ ನೋಡೋಣ. ಈಗ ನಾವು ನೋಡಿದ್ವಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹನುಮಂತ ಕೇಳ್ತಾನೆ ರಾಮನ್ನ, ಇಷ್ಟು ಸುಂದರವಾದ ನಿಮ್ಮ ಭುಜ ಇದೆ, ನಿಮ್ ಬಾಹುಗಳಿದೆ, ಅದ್ ಯಾಕೆ ನೀವು ಅದನ್ನ ಆಭರಣ ಹಾಕಿ ನೀವು ಅದನ್ನ ಕವರ್ ಮಾಡಿಲ್ಲ, ಏನಕ್ಕೆ ನೀವು ಆಭರಣ ಇಲ್ದೇನೆ ಹೀಗ್ ಬಂದಿದ್ದೀರಾ ಅಂತ ಕೇಳ್ತಾನಲ್ಲ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಮನುಷ್ಯರು ನಾವೇನೋ ಒಂದು ಆಭರಣ ಹಾಕೋತೀವಲ್ಲ, ನಾವು ಯಾತಕ್ಕೋಸ್ಕರ ಆಭರಣ ಹಾಕೊಳ್ಳೋದು? ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಅನ್ಕೋತೀವಿ. ಏನಕ್ಕೋಸ್ಕರ? ಯಾಕೆಂದ್ರೆ ನಮ್ಗೇನು ಒಂದು ನಮ್ಮ ಶರೀರದ ಸ್ಥಿತಿ ಇದೆಯಲ್ಲ, ನಾವು ಇನ್ನ ಅದನ್ನ ಸುಂದರವಾಗಿ ತೋರಿಸ್ಕೊಳ್ಳೋಕ್ಕೆ ನಾವು ಆಭರಣ ಹಾಕೋತೀವಿ. ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಆಭರಣ ಹಾಕೊಳ್ಳೋದು ನಮ್ಮ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ನಾವು ಹಾಕೋತೀವಿ. ಆದ್ರೆ ಭಗವಂತನ ಹೇಗಿದೆ ಅಂದ್ರೆ, ಭಗವಂತನ ರೂಪ ತುಂಬಾ ಸುಂದರ ರೂಪ. ಭಗವಂತನ ರೂಪ ಸುಂದರವಾಗಿ, ವಿದೌಟ್ ಯಾವುದೇ ಒಂದು ವಸ್ತ್ರ ಹಾಕದೆ, ಯಾವುದೇ ಒಂದು ಆಭರಣ ಹಾಕದೆ ಇದ್ರೆ, ಆ ಸುಂದರತೆಯನ್ನ ನೋಡಿ, ಆ ಸೌಂದರ್ಯ ನೋಡಿ ಯಾರಾದ್ರೂ ಅದ್ರ ಮೇಲೆ ಕಣ್ಣು ಹಾಕ್ಬಿಡ್ತಾರೆ, ಯಾರಾದ್ರೂ ಅವ್ರಿಗೆ ದೃಷ್ಟಿ ಮಾಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಅರ್ಚಕರು ಯಾವಾಗ್ಲೂ ದೇವಸ್ಥಾನದಲ್ಲಿ ಭಗವಂತನಿಗೆ ಆ ವಸ್ತ್ರ ಹಾಕಿ, ಆ ಆಭರಣ ಎಲ್ಲ ಹಾಕಿ, ಆ ಸೌಂದರ್ಯವನ್ನ ಮುಚ್ಚಿಡಕ್ಕಂತ ಆಭರಣ ಹಾಕ್ತಾರೆ. ಹೇಗೆ ಅಂದ್ರೆ, ಇದು ಮಕ್ಕಳಿಗೆ ಈಗ ನಾವು ಸಾಮಾನ್ಯವಾಗಿ ನೋಡಿರ್ಬೋದು, ಚಿಕ್ಕ ಮಗು ಇದ್ದಾಗ ಯಾವಾಗ್ಲೂ ಏನೋ ಒಂದು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯನೂ ಆ ಬಟ್ಟೆ ಇಲ್ಲದೆ ಆ ಮಗುನ್ ಬಿಟ್ರೆ ದೊಡ್ಡವ್ರು ಹೇಳ್ತಾರೆ, ಬೇಗ ಬಟ್ಟೆ ಹಾಕು, ಹಂಗ್ ಬಿಡಬೇಡ, ಬೆತ್ತಲೆ ಆಗಿರ್ಬಾರ್ದು ಮಗು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಅದು? ಯಾಕಂದ್ರೆ ಎಲ್ಲೋ ಅವ್ರಿಗೆ ಭಯ ಮನ್ಸಲ್ಲಿ, ಯಾರೋ ನೋಡ್ಬಿಡ್ತಾರೆ, ಆ ಮಗು ಸೌಂದರ್ಯ ನೋಡ್ಬಿಟ್ರೆ ಎಲ್ಲೋ ದೃಷ್ಟಿ ಆಗ್ಬಿಡುತ್ತೆ ಅಂತ ನಾವು ಹೇಳ್ತೀವಲ್ವಾ. ಅದೇ ತರ ಭಗವಂತನ ವಿಷಯದಲ್ಲಿ ಅವನ ಭಕ್ತರಿಗೆ ಭಯ. ಈಗ ನಮಗ್ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಭಗವಂತ ಅವನು ಎಲ್ಲದಕ್ಕೂ ಅವನೇ ನಾಯಕ, ಅವನೇ ಸರ್ವಶಕ್ತಿವಂತ, ಅವನಿಗೆ ಯಾರು ಏನು ಮಾಡಕ್ಕಾಗಲ್ಲ. ಯಾರಾದ್ರೂ ಭಗವಂತನ ಮೇಲೆ ದೃಷ್ಟಿ ಹಾಕಕ್ಕಾಗತ್ತಾ? ಆಗಲ್ಲ. ಆದ್ರೆ ತುಂಬಾ ನಮ್ಮಲ್ಲಿ ಭಕ್ತಿ ಹೆಚ್ಚಿರೋ ಅಂತ ವ್ಯಕ್ತಿಗಳಿಗೆ ಏನಾಗುತ್ತೆ, ಆ ಭಕ್ತಿಯಲ್ಲಿ ಅವ್ರಿಗೆ ಆ
ಹೇಗೆ ಒಂದು ತಾಯಿ ಒಂದು ತಂದೆ ಆ ಮಗು ಬಗ್ಗೆ ಕಾಳಜಿ ಮಾಡ್ಕೋತಾರಲ್ಲ, ಆ ತರ ಈ ತುಂಬಾ ತುಂಬಾ ಆಳವಾದ ಈ ಭಕ್ತಿ ಇರುತ್ತಲ್ಲ, ಅಂತ ಭಕ್ತರಿಗೆ ಭಗವಂತನೇನಾದ್ರೂ ಆಗ್ಬಿಡುತ್ತಾ ಅಂತ ಭಯ. ಅದಕ್ಕೆ ಅವ್ರು ಆ ತರ ಕೇಳ್ತಾರೆ. ಸೊ ಇಲ್ಲಿ ಹನುಮಂತನಿಗೇನು, ಅವನಿಗೂ ಅದೇ ಭಾವ, ಅವನು ಭಗವಂತನ ಭಕ್ತ ಅಲ್ವಾ. ಅವನಿಗೂ ಇವಾಗ ಈ ರಾಮನ ರೂಪ ನೋಡಿದ್ರೆ, ಅಯ್ಯೋ ಇಷ್ಟು ಸುಂದರವಾದ ರೂಪ, ಅಯ್ಯೋ ಏನು ಆಭರಣನೇ ಹಾಕಿಲ್ಲ, ಅಯ್ಯೋ ಯಾರಾದ್ರೂ ನೋಡ್ಬಿಟ್ರೆ ಅದು ದೃಷ್ಟಿ ಆಗ್ಬಿಡುತ್ತೆ ರಾಮನಿಗೆ. ಅದಕ್ಕೋಸ್ಕರ ಅವನು ಹಂಗೆ ಕೇಳ್ತಾ ಇದ್ದಾನೆ, ಯಾಕೆ ನೀವು ಆಭರಣ ಹಾಕೊಂಡಿಲ್ಲ, ಯಾಕೆ ಈ ಬಾವು ಭುಜಗಳನ್ನ ಹಿಂಗ್ ಬಿಟ್ಕೊಂಡು ತಿರುಗಾಡ್ತಾ ಇದ್ದೀರಾ ಅಂತ ಆ ತರ ಕೇಳೋದವನು. ಆ ಭಕ್ತಿಯಿಂದ ಅವನಿಗೆ ಆ ಒಂದು ವಾತ್ಸಲ್ಯ, ಹೇಗೆ ತಂದೆ ತಾಯಿಗೆ ಮಗು ಮೇಲಿರುತ್ತೋ ಆ ತರ ಭಕ್ತರಿಗೆ ಭಗವಂತನ ಮೇಲೆ ಒಂದು ಪ್ರೀತಿ ಇರುತ್ತೆ. ಸರಿ, ಮುಂದೆ ನಾವು ನೋಡಿದ್ವಿ ಈ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ, ನೋಡು ಹನುಮಂತ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನಂತ. ಇಲ್ಲಿ ನಾವೊಂದು ಗಮನಿಸ್ಬೇಕು, ವಾಲ್ಮೀಕಿ ರಾಮನ ಗುಣಗಳ ಬಗ್ಗೆ ಹೇಳುವಾಗ ಮುಂಚೆ ಅಲ್ಲಿ ಅಯೋಧ್ಯಾಕಾಂಡದಲ್ಲೆಲ್ಲ ರಾಮನನ್ನ ವಾಗ್ಮಿ ಶ್ರೀಮಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ವಾಕ್ ಚಾತುರ್ಯ ರಾಮನಿಗೆ ತುಂಬಾ ಇದೆ. ಅವ್ರು ಆ ಮಾತಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡುವಂತ ವ್ಯಕ್ತಿ ರಾಮ. ಇಂಥ ರಾಮನು ಕೂಡ ಈ ಆಂಜನೇಯ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡು ಅವ್ರು ಆಂಜನೇಯನ ಸ್ತುತಿ ಮಾಡ್ತಾರೆ, ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅಯ್ಯೋ ಇವನ್ ಬ್ರಹ್ಮನ ಅವತಾರಾನ ಶಿವನ ಅವತಾರಾನ ಅಂತ ಹೇಳ್ತಾರೆ ರಾಮ. ಈ ರಾಮನ್ ಗುಣ ಏನು, ರಾಮ ಹೇಗ್ ಮಾತಾಡ್ತಾನೆ ಅಂತ ಹೇಳೋದಕ್ಕೆ ವಾಲ್ಮೀಕಿ ಹೇಳ್ತಾರೆ, ಪೂರ್ವ ಭಾಷಿ, ಮಂಜು ಭಾಷಿ, ಮೃದು ಭಾಷಿ, ಪ್ರಿಯ ಭಾಷಿ ಅಂತ. ಪೂರ್ವ ಭಾಷಿ ಅಂದ್ರೆ ತಾನಾಗೆ ಹೋಗಿ ಶುರು ಮಾಡ್ತಾನೆ ರಾಮ, ಅವನೇ ಸ್ಟಾರ್ಟ್ ಮಾಡ್ತಾನೆ, ಬೇರೆ ಯಾರಾದ್ರೂ ಮಾತಾಡ್ಲಿ ಅಂತ ಕಾಯ್ಕೊಂಡಿರಲ್ಲ, ತಾನಾಗ್ ಮಾತಾಡ್ತಾನೆ. ತನ್ನ ಮಾತು ಏನಿದೆಯೋ ಅದೆಲ್ಲ ಹೇಳ್ಬಿಟ್ಟು ಬೇರೆಯವರು ಮಾತಾಡ್ಲಿ ಅಂತ ಸುಮ್ಮನೆ ನಿಂತಿರ್ತಾನೆ. ಅವ್ರು ಮಾತಾಡುವಾಗ ಮಧ್ಯ ಅಲ್ಲಿ ಇಂಟರಪ್ಟ್ ಮಾಡೋದು, ಮಧ್ಯ ಅಡ್ಡ ತಾನೇನೋ ಅಂತ ಹೇಳೋದು ಅಂಥದ್ದು ಮಾಡಲ್ಲ. ತಾನು ಸ್ಟಾರ್ಟ್ ಮಾಡ್ತಾನೆ, ಆದ್ರೆ ಬೇರೆಯವ್ರಿಗೂ ಸಂಪೂರ್ಣ ಮಾತಾಡಕ್ ಕೊಡ್ತಾನೆ. ಅದಕ್ಕೆ ಅದನ್ನ ಪೂರ್ವ ಭಾಷಿ ಅಂತ ಹೇಳ್ತಾರೆ. ಮಂಜು ಭಾಷಿ ಅಂತಾರೆ, ಅಂದ್ರೆ ನಿಧಾನಕ್ಕೆ ಸರಿಯಾದ ಒಂದು ಸ್ಪೀಡಲ್ಲಿ ಎಲ್ರಿಗೂ ಅರ್ಥ ಆಗೋ ತರ, ತುಂಬಾ ಫಾಸ್ಟು ಅಲ್ಲ, ತುಂಬಾ ನಿಧಾನನೂ ಅಲ್ಲ, ಕರೆಕ್ಟ್ ಆಗಿರೋ ಒಂದು ಸ್ಪೀಡಲ್ಲಿ ಮಾತಾಡ್ತಾರೆ. ಆಮೇಲೆ ವಾಯ್ಸ್ ಕೂಡ ಕಮ್ಮಿ ಲೆವೆಲ್ ಅಲ್ಲಿ ಇಟ್ಕೊಂಡು ಮಾತಾಡ್ತಾರೆ, ಸಾಫ್ಟ್ ಆಗಿ ಮಾತಾಡ್ತಾರೆ, ಅದಕ್ಕೆ ಮೃದು ಭಾಷಿ ಅಂತ ಹೇಳ್ತಾರೆ. ಆಮೇಲೆ ಕರುಣೆಯಿಂದ ಮಾತಾಡ್ತಾರೆ, ಎಲ್ಲರಲ್ಲೂ ಪ್ರೀತಿ ಇಟ್ಕೊಂಡು ಮಾತಾಡ್ತಾರೆ, ಸೊ ಅದನ್ನ ಪ್ರಿಯ ಭಾಷಿ ಅಂತ ಹೇಳ್ತಾರೆ. ಮತ್ ನಮಗ್ ಗೊತ್ತಿದ್ದೇ ವಿಷಯ, ಯಾವತ್ತು ಸತ್ಯವನ್ನ ಮಾತಾಡ್ತಾರೆ. ಸೊ ಇಷ್ಟೆಲ್ಲ ಗುಣಗಳು ರಾಮನಲ್ಲಿದೆ. ಇಂಥ ರಾಮ ಈ ಹನುಮಂತನಲ್ಲಿ ಎಷ್ಟು ಒಳ್ಳೆ ಮಾತಾಡೋ ಕೆಪಾಸಿಟಿ ಇದೆ ಅಂತ ಸ್ತುತಿ ಮಾಡ್ತಾ ಇದ್ದಾನೆ. ಸೊ ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ಬೇಕು, ಹನುಮಂತನಲ್ಲಿ ಅಷ್ಟೆಲ್ಲ ಮಾತಾಡೋ ಶೈಲಿ ಆಗ್ಲಿ, ಅವರ ಇದಲ್ಲಿ ಆ ವಾಕ್ ಚಾತುರ್ಯ ಹನುಮಂತನಿಗೂ ತುಂಬಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದಿವಾಗ ರಾಮ ಯಾಕೆ ಇದೆಲ್ಲ ಗಮನಿಸ್ಕೋತಾ ಇದ್ದಾನೆ, ಯಾಕೆಂದ್ರೆ ರಾಮನಿಗೆ ಗೊತ್ತಾಗ್ತಾ ಇದೆ, ಓ ಮುಂದೆ ನನ್ಗೆ ಏನ್ ಕಾರ್ಯ ಇದೆಯೋ, ಸೀತೆಗೆ ಒಂದು ಸಂದೇಶ ಕಳಿಸ್ಬೇಕು, ಆ ಸೀತೆಗೆ ಸಂದೇಶ ಕಳಿಸ್ಬೇಕು ಅಂದ್ರೆ ನನಗೆ ಎಲ್ಲಾ ರೀತಿಯಲ್ಲೂ ವಿದ್ಯಾವಂತ, ಬುದ್ಧಿವಂತ, ಸರಿಯಾದ ರೀತಿಯಲ್ಲಿ ಬುದ್ಧಿ ಉಪಯೋಗಿಸುವಂಥ ವ್ಯಕ್ತಿ, ಸರಿಯಾದ ರೀತಿಯಲ್ಲಿ ಮಾತಾಡುವಂಥ ವ್ಯಕ್ತಿ ಬೇಕಾಗ್ತಾನೆ. ನನ್ನ ದೂತ ಅಂತ ಹೋಗ್ಬೇಕಂದ್ರೆ ಈ ಹನುಮಂತಾನೇ ಸರಿಯಾದ ವ್ಯಕ್ತಿ ಅಂತ ಇವಾಗ ಅರ್ಥ ಆಗ್ತಾ ಇದೆ ರಾಮನಿಗೆ. ಸೊ ಅದಕ್ಕೆ ಅವರು ಅಷ್ಟೆಲ್ಲ ಹನುಮಂತನ ಗುಣಗಳನ್ನ ನೋಡಿ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ನಾವು ಮುಂದೆ ನೋಡ್ತೀವಿ, ರಾಮ ಇವಾಗ ಹನುಮಂತ ಇಷ್ಟೆಲ್ಲ ಹೇಳ್ಬಿಟ್ಟು ನೀವ್ ಯಾರು ಏನು ಅಂತೆಲ್ಲ ಕೇಳ್ತಾನಲ್ಲ, ಆಗ ರಾಮ ತಾನೇ ಉತ್ತರ ಕೊಡಲ್ಲ, ಲಕ್ಷ್ಮಣನನ್ನ ನೀನ್ ಹೇಳು ಅಂತಾರೆ. ಯಾತಕ್ಕೋಸ್ಕರ ಇದು ಅಂತ ಆಚಾರ್ಯರು ಹೇಳ್ತಾರೆ. ಎರಡು ಭಾಗ ಅದರಲ್ಲಿ. ಒಂದು, ನಾವು ಸಾಮಾನ್ಯವಾಗಿ ಈ ಲೌಕಿಕ ವಿಷಯದಿಂದ ದೃಷ್ಟಿಯಿಂದ ನೋಡಿದ್ರೆ, ಈಗ ಹನುಮಂತ ಏನು, ಅವನು ಸುಗ್ರೀವನಿಂದ ದೂತನಾಗಿ ಬಂದಿದ್ದಾನೆ. ಸೊ ಸುಗ್ರೀವ ರಾಜ, ಅವನ ಮಂತ್ರಿ ಹನುಮಂತ, ಅವನಿಲ್ ಬಂದು ಒಂದು ಆ ಮೆಸೇಜ್ ತಗೊಂಡ್ ಬಂದಿದ್ದಾನೆ. ಸೊ ಇವಾಗ ಅವ್ನು ರಾಮನ ಹತ್ರ ಬಂದಿದ್ದಾಗ ರಾಮ ರಾಜನ್ ಸ್ಥಾನದಲ್ಲಿದ್ದಾನೆ. ಸೊ ರಾಮ ಡೈರೆಕ್ಟ್ ಆಗಿ ಮಾತಾಡಬಾರ್ದು. ಒಂದ್ ಮಂತ್ರಿ ಬಂದ್ರೆ ಇನ್ನೊಂದ್ ಮಂತ್ರಿನೇ ಮಂತ್ರಿ ಹತ್ರ ಮಾತಾಡ್ಬೇಕು, ರಾಜ ಬಂದ್ರೆ ರಾಜ ಮಾತಾಡಬೇಕು. ಈಗ ಸುಗ್ರೀವ ಬಂದಿದ್ರೆ ರಾಮನೇ ಮಾತಾಡ್ತಾ ಇದ್ದ, ಆದ್ರೆ ಇಲ್ಲಿ ಹನುಮಂತ ಬಂದಿದ್ದಾನೆ, ಅದಕ್ಕಾಗಿ ರಾಮ ತಾನ್ ಮಾತಾಡೋ ಬದಲು ಲಕ್ಷ್ಮಣನನ್ನ ನೀನ್ ಮಾತಾಡು ಅಂತ ಹೇಳ್ತಾನೆ. ಇದು ಒಂದ್ ಭಾಗ. ಆದ್ರೆ ಇನ್ನೊಂದು ವಿಷಯ, ಆಚಾರ್ಯರು ತುಂಬಾ ಸುಂದರವಾದ ಒಂದು ವ್ಯಾಖ್ಯೆ ಕೊಡ್ತಾರೆ. ಈಗ ಈ ಹನುಮಂತ ಮಾತಾಡ್ತಾ ಇರೋ ಅವನು ಆ ಎಷ್ಟು ಒಳ್ಳೆ ರೀತಿಯಲ್ಲಿ ಅವ್ನು ಮಾತಾಡ್ತಾ ಇದ್ದಾನೆ ಅಂತ ನೋಡಿದ್ಮೇಲೆ ರಾಮನಿಗೆ ಏನ್ ಅನ್ಸ್ತು ಅಂದ್ರೆ, ನಾನ್ ಮಾತಾಡಿದ್ರೆ ನಾನ್ ಖಂಡಿತ ಸರಿಯಾದ ರೀತಿಯಲ್ಲಿ ಇವನಿಗೆ ಹೇಳಕ್ ಆಗಲ್ಲ, ಅವನು ಎಷ್ಟು ಸುಂದರವಾಗಿ ಮಾತಾಡಿದಾನೋ ನನಗೆ ಅಷ್ಟು ಅದನ್ನ ಮ್ಯಾಚ್ ಮಾಡಕ್ಕೆ ಆಗಲ್ಲ ಅಂತ ಅನ್ಸ್ತಂತೆ ರಾಮನಿಗೆ. ಆವಾಗ ಲಕ್ಷ್ಮಣನ್ಗೆ ಯಾಕೆ ಹೇಳ್ತಾರೆ, ನಮಗ್ ಗೊತ್ತಿದೆ ಲಕ್ಷ್ಮಣ ಆದಿಶೇಷನ ಅವತಾರ. ಆದಿಶೇಷನಿಗೆ 1000 ತಲೆ ಇದೆ, ಒಂದೊಂದ್ ತಲೆಯಲ್ಲೂ
ಎರಡು ನಾಲ್ಗೆ ಇದೆ ಅಲ್ವಾ? ಸೊ ಆದಿಶೇಷ ಅವತಾರ ರೂಪದಲ್ಲಿ ಲಕ್ಷ್ಮಣನಿಗೆ 2000 ನಾಲ್ಗೆ ಇದೆ. ಆಗ ಖಂಡಿತ ಆ 2000 ನಾಲ್ಗೆ ಇಟ್ಕೊಂಡು ಲಕ್ಷ್ಮಣ ಇನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ರಾಮನಿಗಿಂತ ಚೆನ್ನಾಗಿ ಮಾತಾಡ್ಬೋದು. ಅದಕ್ಕೋಸ್ಕರ ರಾಮ ತಾನ್ ಮಾತಾಡದೆ ಲಕ್ಷ್ಮಣನ್ನ ನೀನ್ ಉತ್ತರ ಕೊಡು ಅಂತ ಹೇಳ್ತಾರೆ ಅಂತ ಈ ತರ ಆಚಾರ್ಯರು ಹೇಳ್ತಾರೆ. ಸರಿ, ಮುಂದೆ ನಾವು ನೋಡ್ತೀವಿ. ಈಗ ಲಕ್ಷ್ಮಣ ಹೇಳಿದ ಮಾತು, ಅವನು ನಾನು ರಾಮದಾಸ ಅಂತ ಅವನು ತುಂಬಾ ಪ್ರಾಮುಖ್ಯತೆ ಅದಕ್ಕೆ ಕೊಡ್ತಾನೆ. ನಾನ್ ರಾಮನ ಭ್ರಾತ ಅನ್ನೋದು, ನಾನ್ ರಾಮನ ಬಂಧು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವನಿಗೇನು ಸಂತೋಷ ಇಲ್ಲ. ನಾನ್ ರಾಮನ ದಾಸ ಅಂತ ಹೇಳಕ್ಕೆ ಅವನಿಗೆ ತುಂಬಾ ಅದ್ರಲ್ಲೇ ಅವನಿಗೆ ಒಂದು ಇಂಟ್ರೆಸ್ಟ್ ಇರೋದು. ಇಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ, ಅವರು ಈ ತರ ಯಾರು ದಾಸ ಭಾವ ಇಟ್ಕೊಂಡು ಸದಾ ನಾನು ಸ್ವಾಮಿಯ ಸೇವೆಯಲ್ಲೇ ಇರ್ತೀನಿ, ಅದು ಒಂದೇ ನನ್ನ ಜೀವನದ ಉದ್ದೇಶ ಅಂತ ಇರೋರ್ನ ಶೇಷಿ ಅಂತ ಹೇಳ್ತೀವಿ ಆಯ್ತಾ. ಶೇಷ ಅಂತ ಹೇಳ್ತೀವಿ, ಶೇಷ ಶೇಷಿ ಭಾವ ಅಂತ ಹೇಳ್ತೀವಿ. ಶೇಷಿ ಅಂದ್ರೆ ಯಾರು ಸ್ವಾಮಿನೋ ಅವನು, ಯಾರು ದಾಸನಾಗಿದ್ದಾನೋ ಅವನನ್ನ ಶೇಷ ಅಂತ ಹೇಳ್ತೀವಿ. ಸೊ ಇದಕ್ಕೊಂದು ಡೆಫಿನಿಷನ್ ಕೊಡ್ತಾರೆ ರಾಮಾನುಜರು. ಪರಗತ ಅತಿಶಯ ಆಧಾನ ಇಚ್ಛೆಯ ಉಪಾಧೇಯತ್ವಂ ಏವ ಯಸ್ಯ ಸ್ವರೂಪಂ ಸ ಶೇಷ ಪರಶೇಷಿ. ಯಾರು ಒಂದೇ ಕಾರಣಕ್ಕೆ ಅವ್ರ ಅಸ್ತಿತ್ವ ಇಟ್ಕೊಂಡಿದಾರೋ, ಇನ್ನೊಬ್ರಿಗೆ ನಾನು ಯಾರೋ ಇನ್ನೊಬ್ಬ ವ್ಯಕ್ತಿಗೆ ನಾನು ಸೇವೆ ಮಾಡೋದು ಇದೇ ನನ್ನ ಜನ್ಮದ ಉದ್ದೇಶ ಅಂತ ಯಾರಿದಾರಲ್ಲ ಅವನನ್ನ ಶೇಷ ಅಂತೀವಿ. ಅದೇ ಕ್ವಾಲಿಟಿ ಲಕ್ಷ್ಮಣನಿಗಿದೆ. ಅದೇ ನಾವು ಹೇಳಿದ್ವಲ್ಲ, ಆದಿಶೇಷ ಅನ್ನೋನು ಅದೇ ಶೇಷ ಭಾವದಿಂದ, ಅದೇ ದಾಸಭಾವದಿಂದ ಶ್ರೀವೈಕುಂಠದಲ್ಲಿ ಸೇವೆ ಮಾಡ್ತಾನೆ. ಇಲ್ಲಿ ಅವತಾರ ತಾಳಿ ಬಂದಿರುವಾಗ ಲಕ್ಷ್ಮಣನ ರೂಪದಲ್ಲಿ ಅದೇ ಭಾವ ಇಟ್ಕೊಂಡು ನನ್ನ ಅಸ್ತಿತ್ವ ಇರೋದೇ, ನಾನು ಬಾಳೋದೇ ರಾಮನ ಸೇವೆಗೋಸ್ಕರ ಮಾತ್ರ ಅಂತ ಹೇಳ್ತಾನೆ. ಸೊ ಈ ಭಾವ ಲಕ್ಷ್ಮಣನಲ್ಲಿದೆ. ಅದು ಎಷ್ಟು ಲಕ್ಷ್ಮಣನಲ್ಲಿ ಆ ದಾಸಭಾವ ಸೇವೆ ಭಾವ ಇದೆ ಅಂದ್ರೆ ಅದನ್ನ ನೋಡಿ ಹನುಮಂತನಿಗೆ ಇಂಥ ದಾಸ ನಾನು ಆಗ್ಬೇಕು ಅಂತ ಒಂದು ಪ್ರೇರಣೆ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಆಚಾರ್ಯರು ಎತ್ತಿ ಹೇಳ್ತಾರೆ. ಈಗ ನಾವು ಹೇಳಿದ್ವಿ, ಹನುಮಂತ ಅಲ್ಲ ಅವ್ರ ಮುಂದೆ ನಿಂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅವನು ಆ ಸನ್ಯಾಸಿ ವೇಷವನ್ನ ಬಿಟ್ಕೊಟ್ಬಿಡ್ತಾನೆ. ಮತ್ತೆ ಪುನಃ ಅವನು ವಾನರ ರೂಪವನ್ನೇ ತಗೋತಾನೆ. ಯಾಕೆ ಹೀಗಾಯ್ತು? ಯಾಕೆ ಅವನ ಆ ಸನ್ಯಾಸಿ ರೂಪದಲ್ಲೇ ಇರ್ಲಿಲ್ಲ ಅಂದ್ರೆ ಆಚಾರ್ಯರು ಹೇಳ್ತಾರೆ, ನಾವು ದೇವ್ರ ಮುಂದೆ ಹೋಗಿ ನಿಂತ್ಕೋತೀವಲ್ಲ, ಪರಮಾತ್ಮನ ಮುಂದೆ ನಾವು ನಿಂತಾಗ ಅವರಲ್ಲಿರೋ ಆ ಶುದ್ಧ ಸತ್ವ ಗುಣ ಏನಿದೆ ಅದರಿಂದ ನಮ್ಮಲ್ಲಿರೋ ರಜೋತಮೋ ಗುಣಗಳೆಲ್ಲ ನಾಶ ಆಗ್ಬಿಡುತ್ತೆ. ನಮ್ಮಲ್ಲಿ ಏನ್ ದೋಷಗಳಿದೆಯಲ್ಲ ಅದೆಲ್ಲ ನಾಶ ಆಗ್ಬಿಡುತ್ತೆ. ಆವಾಗ ಭಗವಂತನ ಮುಂದೆ ನಿಂತ್ಕೊಂಡ್ರೆ ಕಪಟ ಮಾಡೋದು ಸಾಧ್ಯನೇ ಇಲ್ಲ. ಅದಕ್ಕೆ ಇವನ್ ಹನುಮಂತ ಏನ್ ಮಾಡಿದ್ದ, ವೇಷ ಹಾಕೊಂಡು ಅಲ್ಲಿ ಹೋಗಿದ್ದ. ಆದ್ರೆ ಒಂದೆರಡು ಕ್ಷಣ ಅಲ್ಲಿ ರಾಮನ್ ಮುಂದೆ ನಿಂತಿದ ತಕ್ಷಣ ಆ ಕಪಟ ಮಾಡ್ಬೇಕು ಅನ್ನೋ ಮನೋಭಾವನೆ ಹೋಗ್ಬಿಡ್ತು, ಅದೆಲ್ಲ ನಾಶ ಆಗ್ಬಿಡ್ತು. ಆಗ ಅವನು ನಿಜವಾದ ಸ್ವರೂಪಕ್ಕೆ ಬಂದ್ಬಿಟ್ಟ. ನಿಜಾನೇ ಹೇಳಕ್ಕಾಯ್ತು, ಅವನ್ ಸುಳ್ಳು ಹೇಳಕ್ಕೆ ಆಗ್ಲಿಲ್ಲ ಇನ್ ಮುಂದೆ. ಕಂಬ ರಾಮಾಯಣದಲ್ಲಿ ಈ ಹನುಮಂತ ರಾಮ ಲಕ್ಷ್ಮಣನ ನೋಡ್ತಾರಲ್ಲ, ಅವಾಗ ಅವ್ನಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಂಬರ್ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಈ ತೇಜಸ್ವಿ ವ್ಯಕ್ತಿ ಇವನ್ ಖಂಡಿತ ಸ್ವತಃ ನಾರಾಯಣನೇ ಅಂತ ಆಂಜನೇಯನಿಗೆ ಗೊತ್ತಾಗ್ಬಿಡುತ್ತೆ. ಇವರು ಯಾವತ್ತೂ ಯಮಲೋಕದ ಕಡೆ ಹೋಗಲ್ಲ, ಇವ್ರು ಬರೀ ವೈಕುಂಠಕ್ಕೆ ದಾರಿ ಹೇಳುವಂತ ವ್ಯಕ್ತಿ. ಇವರೇ ನಮ್ಮ ಪಾಪ ಕರ್ಮಗಳನ್ನ ನಾಶ ಮಾಡ್ತಾರೆ, ಇವರೇ ನಮ್ಮನ್ನ ಈ ಪ್ರಪಂಚದಿಂದ ಪಾಲನೆ ಮಾಡ್ಕೊಂಡು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ನಿಶ್ಚಯ ಆಗ್ಬಿಡುತ್ತೆ ಆಂಜನೇಯನ್ಗೆ. ಇಲ್ಲಿ ಆಚಾರ್ಯರು ಇದ್ರ ಹಿನ್ನೆಲೆ ಹೇಳ್ತಾರೆ, ಯಾಕೆ ಅದ್ ಹೆಂಗ್ ಗೊತ್ತಾಯ್ತು ಆಂಜನೇಯನ್ಗೆ ಅಂತ. ಈ ಹನುಮಂತ ಚಿಕ್ಕ ಮಗು ಆಗಿದ್ದಾಗ ನಮ್ಗೆ ಆ ಕತೆ ಗೊತ್ತಿದೆ. ಹೇಗೆ ಆ ಸೂರ್ಯನನ್ನ ನೋಡಿ, ಓ ಅದೊಂದು ಸುಂದರವಾದ ಒಂದು ಹಣ್ಣು, ಅದು ಆಪಲ್ ತರ ಕಾಣ್ತಾ ಇದೆ ಅಂತ ಅನ್ಕೊಂಡು ಅಲ್ಲಿ ಆಕಾಶದಲ್ಲಿ ಅವನು ಹಾರ್ ಹೋದ, ಆ ಸೂರ್ಯನನ್ನ ನುಂಗ್ಬಿಡ್ಬೇಕು ಅಂತ ಉದ್ದೇಶದಿಂದ. ಆಗ ಇದ್ಯಾರಿದು ಹಿಂಗ್ ಬರ್ತಾ ಇದ್ದಾನಲ್ಲ ಅಂತ ನೋಡ್ಬಿಟ್ಟು ಇಂದ್ರ ವಜ್ರಾಯುಧದಿಂದ ಅವನ್ ಮೇಲೆ ಆಕ್ರಮಣ ಮಾಡ್ದ. ಆ ವಜ್ರಾಯುಧ ಇಂದ್ರ ಬಿಸಾಕ್ದಾಗ ಅದು ಹೋಗಿ ಆಂಜನೇಯನ್ಗೆ ಮುಖದಲ್ಲಿ ಹೊಡೀತು. ಕೆಳಗ್ ಬಿದ್ಬಿಟ್ಟ, ಅನ್ಕಾನ್ಶಿಯಸ್ ಆಗ್ಬಿಟ್ಟ, ಪ್ರಜ್ಞೆ ಹೋಗ್ಬಿಡ್ತು. ಆಗ ವಾಯು, ಆಂಜನೇಯನ ತಂದೆ ವಾಯುಗೆ ತುಂಬಾ ಕೋಪ ಬರುತ್ತೆ. ನೀವ್ ಹಿಂಗೆ ದೇವತೆಗಳೆಲ್ಲ ಸೇರ್ಕೊಂಡು ನನ್ ಮಗನ್ಗೆ ಹಿಂಗ್ ಮಾಡಿದೀರಾ ಅಂತ ಅವನು ಆ ಎಲ್ಲಾ ಕಡೆ ಏನ್ ವಾಯು ಹರಡ್ಬೇಕಲ್ಲ ಅದನ್ನ ನಿಲ್ಸ್ಕೊಂಡ್ಬಿಡ್ತಾನೆ. ಅವಾಗ ಎಲ್ರಿಗೂ ಒಂಥರ ಉಸಿರಾಟ ನಿಂತು ಹೋಗ್ಬಿಡುತ್ತೆ. ಎಲ್ರೂ ಹೋಗ್ಬಿಟ್ಟು ಬ್ರಹ್ಮನ ಹತ್ರ ಬೇಡ್ಕೋತಾರೆ, ನೋಡಿ ಈ ವಾಯು ಹೀಗ್ ಮಾಡಿದಾನೆ, ನೀವೇನಾದ್ರೂ ಅವ್ರ ಬುದ್ಧಿ ಹೇಳಿ ಅಂತ. ಆಗ ಬ್ರಹ್ಮ ಹೋಗ್ಬಿಟ್ಟು ವಾಯು ಹತ್ರ, ನಿನ್ ಮಗನ್ಗೆ ಏನೂ ಆಗಲ್ಲ, ನಾವೆಲ್ಲರೂ ಅವನಿಗೆ ಏನಾದ್ರೂ ಒಂದು ಸ್ಪೆಷಲ್ ಆಗಿರೋ ಒಂದು ಇದು ಕೊಡ್ತೀವಿ, ಒಂದು ಒಳ್ಳೆ ವರಗಳನ್ನು ಕೊಡ್ತೀವಿ ಅಂತ ಬ್ರಹ್ಮನೇ ಫಸ್ಟ್ ವರ ಕೊಡ್ತಾರೆ. ನಿನಗೆ ಬ್ರಹ್ಮಜ್ಞಾನ ಸಿಗುತ್ತೆ ಅಂತ ಆಂಜನೇಯನಿಗೆ ವರ ಕೊಡ್ತಾನೆ. ಆಗ ಈ ಆಂಜನೇಯ ಕೇಳಿದಾನೆ,
ನನಗೆ ಹೆಂಗ್ ಗೊತ್ತಾಗುತ್ತೆ ಬ್ರಹ್ಮಜ್ಞಾನ ಅಂದ್ರೆ ಯಾರ್ ಬ್ರಹ್ಮನ್, ಯಾರ್ ಪರಮಾತ್ಮ ಅನ್ನೋ ಜ್ಞಾನ, ಅದ್ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿರ್ತಾನೆ ಈ ಹನುಮಂತ. ಆವಾಗ ಬ್ರಹ್ಮ ಅವನಿಗೆ ಉತ್ತರ ಕೊಟ್ಟಿರ್ತಾರೆ. ನೀನು ಪರಮಾತ್ಮನ ಮುಂದೆ ನಿಂತಿರ್ತೀಯಲ್ಲ, ಯಾವಾಗ ನೀನು ಒಬ್ಬ ವ್ಯಕ್ತಿ ಮುಂದೆ ನಿಂತ್ಕೊಂಡು ನಿನಗೆ ನಿನ್ ಕೈ ಕಾಲೆಲ್ಲ ಒಂಥರ ಮೆಲ್ಟ್ ಆಗ್ತಾ ಇದೆ, ನಿನ್ ಕೈ ಕಾಲೆಲ್ಲ ಬಿದೋಗ್ತಾ ಇದೆ, ನಿನ್ ಮನ್ಸಲ್ಲಿ ಏನೋ ಒಂದು ಸಂತೋಷ ಉಕ್ಕಿ ಬರ್ತಾ ಇದೆ, ಆ ಭಾವ ನಿನ್ಗೆ ಯಾವಾಗ ಅನ್ಸುತ್ತಲ್ಲ, ಆವಾಗ ನೀನ್ ಅರ್ಥ ಮಾಡ್ಕೋಬೇಕು ನಿನ್ ಮುಂದೆ ಇರುವಂತ ವ್ಯಕ್ತಿನೇ ಪರಮಾತ್ಮ ಅಂತ ಹೇಳಿರ್ತಾರೆ ಬ್ರಹ್ಮ. ಈಗ ಹನುಮಂತನಿಗೆ ಏನಾಗುತ್ತೆ, ಇಲ್ಲಿ ಬಂದ್ ನಿಂತಿದಾನಲ್ವಾ ರಾಮನ್ ಮುಂದೆ, ಇದೆಲ್ಲ ಅವನ್ಗೆ ಇವಾಗ ಅನುಭವ ಆಗುತ್ತೆ. ಅವನ್ ಕೈ ಕಾಲೆಲ್ಲ ನಡ್ಗೋಗ್ಬಿಡುತ್ತೆ, ಅವನಿಗೊಂಥರ ನಿಂತ್ಕೊಳಕ್ಕೆ ಆಗಲ್ಲ, ಏನೋ ಮನ್ಸಿಂದ ಅಂತರಂಗದಿಂದ ಒಂದು ಸಂತೋಷ, ಒಂದು ಆನಂದ ಉಕ್ಕಿ ಬರ್ತಾ ಇದೆ. ಅವಾಗ ಅವನ್ಗೆ ಅರ್ಥ ಆಗುತ್ತೆ, ಓಹೋ ಇವರೇ ಸಾಕ್ಷಾತ್ ಪರಮಾತ್ಮ ಅಂತ. ಮತ್ ನಾವ್ ಹೇಳಿದ್ವಲ್ಲ, ಆ ಪರಮಾತ್ಮ ಅಂತ ಅವನಿಗೆ ತಿಳ್ಕೊಂಡು ಆ ಭಕ್ತಿ ಅವನಲ್ಲಿದ್ದಾಗ ಅವನಿಗೆ ಆ ದಿವ್ಯ ದೃಷ್ಟಿಯಿಂದ ಅವನಿಗೆ ಆ ನಾಲ್ಕು ಕೈಯೂ ಕಾಣಿಸುತ್ತೆ. ಅವನ್ ರಾಮ ಅಂತ ಈ ಮನುಷ್ಯ ರೂಪ ನೋಡಲ್ಲ, ಅವನು ಸಾಕ್ಷಾತ್ ನಾರಾಯಣನ ರೂಪಾನೇ ಅಲ್ಲಿ ನೋಡ್ತಾನೆ. ಅಷ್ಟು ಅವನಿಗೆ ಭಕ್ತಿ. ಈಗ ಹನುಮಂತನಿಗೆ ಬ್ರಹ್ಮಜ್ಞಾನ ಇದೆ, ಆದ್ರೆ ಅದ್ರ ಜೊತೆಗೆ ಭಕ್ತಿನೂ ಇದೆ. ಈಗ ನಮಗ್ ಅನ್ಸ್ಬೋದು, ಸುಮಾರು ಸಲ ನಾವು ಅನ್ಕೋತೀವಿ, ಈ ತುಂಬಾ ಜ್ಞಾನಿಗಳಿರ್ತಾರಲ್ಲ ಅವರಲ್ಲಿ ನಾವು ನೋಡಿದ್ರೆ ಸ್ವಲ್ಪ ಭಾವನಾತ್ಮಕ ಒಂದು ಸ್ವಭಾವ ಅವ್ರಿಗೆ ಇರಲ್ಲ. ಬರೀ ಜ್ಞಾನ 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 ಅಂತ ಯಾರ ಜ್ಞಾನದ ಮಾರ್ಗದಲ್ಲೇ ಹೋಗ್ತಾರಲ್ಲ, ಅವ್ರ ಭಾವನೆಗಳು, ಆ ಸೆಂಟಿಮೆಂಟ್ಸ್ ಏನಂತೀವಿ, ಆ ಫೀಲಿಂಗ್ಸ್ ಅನ್ನೋದು ಅದೆಲ್ಲ ಕಡಿಮೆ ಇರುತ್ತೆ ಸ್ವಲ್ಪ. ಆದ್ರೆ ನಿಜವಾದ ರೀತಿಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಭಗವಂತನ ವಿಷಯದಲ್ಲಿ, ಈಗ ಅವನಿಗೆ ವೇದಾಂತ ಜ್ಞಾನ ಇದೆ ಮತ್ತು ಭಗವಂತನ ನಿಜವಾದ ಸ್ವರೂಪ ಅವನ್ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾನಂತೆ ಅಂದ್ರೆ, ಅಂಥ ವ್ಯಕ್ತಿನೇ ನಿಜವಾದ ರೀತಿಯಲ್ಲಿ ಆಳವಾದ ಒಂದು ಭಕ್ತಿ ಇಟ್ಕೊಳ್ಳಕ್ಕೂ ಸಾಧ್ಯ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಒಂದು ಕತೆ ಹೇಳ್ತಾರೆ. ಸ್ವಾಮಿ ರಾಮಾನುಜಾಚಾರ್ಯರು, ನಮಗ್ ಗೊತ್ತು ಅವರು ಜಗದಾಚಾರ್ಯರು. ಅವರು ಆಚಾರ್ಯರು ಜಗದಾಚಾರ್ಯರಾಗಿರ್ಬೇಕಂದ್ರೆ ಅವ್ರಿಗೆ ಯಾವ ರೀತಿ ಅವ್ರ ಜ್ಞಾನ ಹೇಗೆ ಹೈಯೆಸ್ಟ್ ಲೆವೆಲ್ ಜ್ಞಾನ ಅವ್ರಿಗಿತ್ತಲ್ವಾ, ಅವರು ಬ್ರಹ್ಮಜ್ಞಾನಿಗಳು. ಆದ್ರೆ ಇದೇ ರಾಮಾನುಜರು ತುಂಬಾ ಭಕ್ತಿಯಲ್ಲಿ ಆಳವಾಗಿ ಹೋಗಿದ್ರು. ಏನೋ ಒಂಚೂರು ಆಯ್ತು, ದೇವ್ರಿಗೇನೋ ಕಷ್ಟ ಆಗ್ಬಿಡುತ್ತೋ ಅಂತ ಭಯ ಪಟ್ಕೋತಾ ಇದ್ರು. ಇದಕ್ಕೊಂದು ಉದಾಹರಣೆ ಹೇಳ್ತಾರೆ, ಒಂದು ಕಥೆ ಇದೆ. ಒಂದ್ಸರಿ ರಾಮಾನುಜಾಚಾರ್ಯರು ಶ್ರೀರಂಗಮಲ್ಲಿ ರಂಗನಾಥ ದೇವರ ಮುಂದೆ ಹೋಗಿ ನಿಂತ್ಕೋತಾರೆ. ಸಾಯಂಕಾಲ ಏನೋ ಪೂಜೆ ಮಾಡೋ ಸಮಯ ಆಗಿರುತ್ತೆ, ಅಲ್ಲಿ ಹೋಗಿರ್ತಾರೆ ಅವ್ರ ದರ್ಶನ ಪಡೆಯಕ್ಕೆ, ಪೂಜೆ ಮಾಡಕ್ಕೆ. ಆವಾಗ ಅವರು ರಂಗನಾಥನ ವಿಗ್ರಹವನ್ನ ನೋಡಿ, ಯಾಕೆ ಏನೋ ಇವತ್ ದೇವರು ಸ್ವಲ್ಪ ಸಪ್ಪಗಿದಾರೆಲ್ಲ, ಏನು ಅವ್ರಿಗೆ ಮುಖ ಒಂಥರ ಸಪ್ಪಗಿದೆ, ಏನೋ ಅವ್ರಿಗೆ ಹುಷಾರಿಲ್ದೇ ಇರೋ ತರ ಇದ್ದಾನೆ ಅಂತ ಅಂತಾರೆ. ಅಲ್ಲಿ ಇದ್ದಿದ್ದ ಅರ್ಚಕರನ್ನೆಲ್ಲ ಕರೀತಾರೆ. ಏನ್ ಮಾಡಿದ್ರಿ ಮಧ್ಯಾಹ್ನ ಇವ್ರಿಗೆ ನೈವೇದ್ಯ ಊಟ? ನೈವೇದ್ಯ ಅಂದ್ರೆ ಭಗವಂತನಿಗೆ ನಾವು ಕೊಟ್ಟಿದ್ದ ಆಹಾರ ಅಲ್ಲ, ಏನ್ ಕೊಟ್ರಿ ಮಧ್ಯಾಹ್ನ ನೈವೇದ್ಯದಲ್ಲಿ ಅಂತ ಕೇಳ್ತಾರೆ. ಆಗ ಅವ್ರು ಒಬ್ರು ಅಲ್ಲಿ ಅರ್ಚಕರು ಹೇಳ್ತಾರೆ, ನಾವು ಇದು ಮೊಸರನ್ನ ಕೊಟ್ವಿ ಅಂತ ಹೇಳ್ತಾರೆ. ಆಮೇಲೆ ಈ ಸೀಸನ್ ಅಲ್ಲಿ ಆ ನೇರಳೆ ಹಣ್ಣು ಸಿಗ್ತಾ ಇದೆ, ಅದು ಅವನಿಗೆ ತುಂಬಾ ಇಷ್ಟ. ನಿಮಗೆ ಗೊತ್ತಿರ್ಬೋದಲ್ಲ, ಆ ಕತೆ ನೀವು ಕೇಳಿರ್ಬೋದು, ಕೃಷ್ಣ ಹೇಗೆ ನೇರಳೆ ಹಣ್ಣು ಅವನಿಗೆ ತುಂಬಾ ಇಷ್ಟ, ಅಲ್ಲಿ ಹೋಗಿ ತಗೋತಾ ಇದ್ದ ಆ ನೇರಳೆ ಹಣ್ಣು ಮಾರೋಳ ಹತ್ರ ಅಂತ ನಾವು ಕೇಳಿದೀವಿ. ಸೊ ಈ ರಂಗನಾಥನ್ ದೇವರಿಗೆ ನೇರಳೆ ಹಣ್ಣು ತುಂಬಾ ಇಷ್ಟ. ಸೊ ಆ ಮೊಸರನ್ನ ಕೊಟ್ವಿ, ಅದ್ರ ಜೊತೆಗೇನೆ ಈ ನೇರಳೆ ಹಣ್ಣನ್ನು ಸಮರ್ಪಿಸಿದ್ವಿ, ಅದನ್ನು ನಾವು ನೈವೇದ್ಯದಲ್ಲಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಆಗ ರಾಮಾನುಜಾಚಾರ್ಯರಿಗೆ ತುಂಬಾ ಬೇಜಾರಾಗುತ್ತೆ. ಅವರು, ಅಯ್ಯೋ ನೀವು ಹೇಗೆ ಹಿಂಗ್ ಕೊಟ್ರಿ, ನಿಮಗೆ ಗೊತ್ತಿಲ್ವಾ ನೇರಳೆ ಹಣ್ಣು ಮತ್ತೆ ಮೊಸರನ್ನ ಆ ಕಾಂಬಿನೇಷನ್ ನೀವು ಸೇರಿಸಿ ಅದನ್ನ ಕೊಟ್ರೆ ಅವ್ರ ಜಲದೋಷ ಬಂದ್ಬಿಡುತ್ತೆ, ನೆಗಡಿ ಆಗ್ಬಿಡುತ್ತೆ, ನೀವ್ ಯಾಕೆ ಅದನ್ನ ಹಂಗ್ ಕೊಟ್ರಿ ಅಂತ ತುಂಬಾ ಬೇಜಾರ್ ಮಾಡ್ಕೋತಾರೆ. ನೀವ್ ಹಂಗ್ ಕೊಟ್ಟಿರೋದಕ್ಕೆ ನೋಡಿ ದೇವ್ರಿಗೆ ಇವಾಗ ನೆಗಡಿ ಆಗಿದೆ, ಅದಕ್ಕೆ ಮುಖ ಸಪ್ಪೆ ಆಗಿದೆ ಅಂತ ಹೇಳ್ತಾರೆ ರಾಮಾನುಜರು. ಆಮೇಲೆ ಅಲ್ಲಿಗೆ ನಿಲ್ಸ್ಕೊಳ್ಳಲ್ಲ, ಆ ದೇವಸ್ಥಾನದಲ್ಲಿ ಇರೋ ವೈದ್ಯರನ್ನ ಕರೆದ್ಬಿಟ್ಟು ನೀವು ಒಂದು ಕಷಾಯ ರೆಡಿ ಮಾಡಿ ಅಂತ ಹೇಳ್ತಾರೆ. ಆ ಧನ್ವಂತರಿ ಸನ್ನಿಧಿಯಲ್ಲಿ ಆ ವೈದ್ಯರು ಆ ಕಷಾಯ ಒಂದು ತಯಾರಿಸಿ ತಂದ್ಕೊಡ್ತಾರೆ. ಅದನ್ನ ರಾಮಾನುಜರು ಅರ್ಪಣೆ ಮಾಡ್ತಾರೆ ಭಗವಂತನಿಗೆ, ಅಲ್ಲಿ ಅದನ್ನ ನೈವೇದ್ಯ ಮಾಡ್ತಾರೆ. ಅದನ್ನ ದೇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಹೇಳ್ತಾರೆ, ನೋಡಿ ಇವಾಗ ಸರಿ ಹೋಯ್ತು, ಈಗೆಲ್ಲ ನೆಗಡಿ ಎಲ್ಲ ಹೋಗ್ಬಿಡಿದೆ, ಇವಾಗ ನೋಡಿ ದೇವ್ರು ಎಷ್ಟು ಚೆನ್ನಾಗಿ ತೇಜಸ್ವಿಯಾಗಿದೆ ಮುಖ ಅಂತ ಹೇಳ್ತಾರೆ. ನಮಗ್ ಇದನ್ನ ಕೇಳಿಸ್ಕೊಂಡ್ರೆ ಅನ್ಸ್ಬೋದು, ಅದೇನದು ಹೀಗೆ ವಿಗ್ರಹ ಅಲ್ವಾ ಅದು, ವಿಗ್ರಹದಲ್ಲಿ ಏನೋ ಸಪ್ಪೆ ಆಗಿದೆ ತೇಜಸ್ವಿ ಆಗಿದೆ ಅಂತ ಗೊತ್ತಾಗುತ್ತಾ ನಮ್ಗೆ ಮುಖ? ನಿಮ್ಗೆ ಗೊತ್ತಾಗಲ್ಲ ಖಂಡಿತ. ಆದ್ರೆ ರಾಮಾನುಜರ್ಗ್ ಗೊತ್ತಾಯ್ತು. ಯಾಕೆ ಅವ್ರಿಗೆ ಗೊತ್ತಾಯ್ತು? ಅದೇ ನಾವು ಹೇಳಿದ್ವಿ, ಅವ್ರು ಬ್ರಹ್ಮಜ್ಞಾನಿ, ಆದ್ರೆ ಬರೀ ಜ್ಞಾನ ಅಲ್ಲ, ಅವರು ಭಕ್ತರೂ ಕೂಡ. ಸೊ ಯಾರಿಗೆ ಈ ಸಂಪೂರ್ಣ ಬ್ರಹ್ಮ ಜ್ಞಾನ ಇದೆಯಲ್ಲ, ಅವರಲ್ಲೇ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಭಕ್ತಿ ಇದ್ರೆ ಅವರು ಉತ್ತಮ ಭಕ್ತರು. ಅಂಥ ಆಚಾರ್ಯರಿಗೆ ಮಾತ್ರ ಇದು ಗೊತ್ತಾಗೋದು ಸಾಧ್ಯ. ಇದೇ ರೀತಿಯಲ್ಲಿ ಹನುಮಂತನಿಗೂ ಕೂಡ, ಅವನು ಬ್ರಹ್ಮಜ್ಞಾನಿ,
ಅವನ್ಗೆ ಎಷ್ಟು ಜ್ಞಾನ ಇತ್ತಲ್ಲ, ಅದ್ರ ಜೊತೆಗೆ ಅಷ್ಟೇ ಭಕ್ತಿ ಇತ್ತು. ಅದಕ್ಕೆ ಅವನ್ಗೆ ರಾಮನನ್ನ ನೋಡಿದಾಗ ನಾನೆಲ್ಲ ನಂದೆಲ್ಲ ಕರ್ಗೋಗ್ತಾ ಇದ್ದೀನಿ ಅಂತ ಒಂದು ಭಾವ ಬಂತು. ನನ್ಗೇನು ಒಂದು ಶರೀರದ ಒಂದು ಏನಂತೀರಾ, ಒಂದು ಫೀಲಿಂಗೇ ಇಲ್ಲ. ನನ್ನ ಶರೀರ ಇದೆ ಅಂತಾನೆ ಇಲ್ಲ. ಫುಲ್ ನಾನು ಸಂಪೂರ್ಣವಾಗಿ ಕರಗೋಗ್ಬಿಟ್ಟಿದ್ದೀನಿ. ಒಂಥರ ನನ್ನಲ್ಲಿ ಏನೋ ಒಂದು ಆನಂದ 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 ಅಷ್ಟೇ ಅನುಭವ ಆಗ್ತಾ ಇತ್ತು. ಸೊ ಯಾರಿಗೆ ನಿಜವಾದ ರೀತಿಯಲ್ಲಿ ಬ್ರಹ್ಮಜ್ಞಾನ ಇದೆ, ಯಾರು ನಿಜವಾದ ಭಕ್ತರೋ ಅವ್ರಿಗೆ ಈ ರೀತಿ ಒಂದು ಆಮ್, ಅಷ್ಟಸಾತ್ವಿಕ ಭಾವ ಆಗ್ಲಿ ಇದು ಜಾಗೃತ ಆಗುತ್ತೆ. ಆಗ ಅವ್ರಿಗೆ ಈ ಅನುಭವ ಸಿಗುತ್ತೆ. ಸೊ ಇಷ್ಟೆಲ್ಲ ನಮಗೆ ಗೊತ್ತಾಗಿದೆ ಇವತ್ತು. ಈ ವಿಷಯಗಳು ನಾವು ನಮಗದ ಅನುಭವ ಆಗದೆ ಇರಬಹುದು, ಆದ್ರೆ ಈ ತರ ಯಾರಿಗೋ ಆಗಿದೆ ಅಂದಾಗ ಅದರಿಂದ ನಾವು ಕಲ್ತ್ಕೋಬಹುದು. ನಮಗೂ ಈ ತರ ಆಗೋ, ನಾವು ಈ ಒಂದು ಲೆವೆಲ್ಗೆ ಹೋಗೋ ತರ ಏನಾದ್ರೂ ಪ್ರಯತ್ನ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ಎಲ್ಲಾ ವಿಷಯಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು. ಅವ್ರ ಚರಣಗಳಲ್ಲಿ ಕೃತಜ್ಞತೆ ಸಲ್ಲಿಸೋಣ ಮತ್ತು ಅವ್ರ ಆಶೀರ್ವಾದ ನಮ್ಗೆ ಸಿಗ್ಲಿ, ಆಚಾರ್ಯರ ಆಶೀರ್ವಾದ ಇರ್ಲಿ, ಭಗವಂತನ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊಂಡು ಇವತ್ತಿಲ್ಲಿಗೆ ನಿಲ್ಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಳಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತೂಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.